ಒಂದೂವರೆ ದಶಕದಿಂದ ನಾವು ನೀಟ್ ಮತ್ತು CET JEE ಕೋಚಿಂಗ್ ಕೊಡ್ತಾ ಬರ್ತಾ ಇದ್ವಿ. ನಾವು ಇಲ್ಲಿವರೆಗೂ ಸಾವಿರಾರು ಮೆಡಿಕಲ್ ಸೀಟ್ನ ಕೊಟ್ಟಿದ್ವಿ, ಹಾಗೆ ಸಾವಿರಾರು ಇಂಜಿನಿಯರಿಂಗ್ ಸೀಟ್ನ ಕೊಡ್ತಾ ಬರ್ತಾ ಇದ್ವಿ. ಪ್ರತಿ ಚಾಪ್ಟರ್ನ ಏನೇನು ನೀಟಿಗೆ ಬರುತ್ತೆ ಅದು ನಮ್ಗೆ ಗೊತ್ತಿರೋದ್ರಿಂದ ಶಾರ್ಟ್ ಟೈಮಲ್ಲಿ ಕಡಿಮೆ ಅವಧಿಯಲ್ಲಿ ಮಕ್ಕಳಿಗೆ ನಾವು ಅನ್ವಾಂಟೆಡ್ ಚಾಪ್ಟರ್ನ ಬಿಟ್ಟು ನೀಟಿಗೆ ಬರುವಂಥದ್ದು CETಗೆ ಬರುವಂಥ ಕಾನ್ಸೆಪ್ಟ್ನ ನಾವು ಹೇಳ್ಕೊಟ್ಟಾಗ 35 ದಿನದಲ್ಲೇ ಅವರ ಸಕ್ಸಸ್ ರೇಟ್ ಜಾಸ್ತಿ ಆಗುತ್ತೆ. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ MVP ಮಾತಾಡ್ತಾ ಇದ್ದೀನಿ. ಮತ್ತೊಮ್ಮೆ MVP ಕನ್ನಡ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಾನಿವತ್ತು ಬೆಂಗಳೂರಿನ ಯಲಹಂಕ ಹತ್ರ ಇರ್ತಕ್ಕಂಥ ಎಕ್ಸೆಲ್ ಅಕಾಡೆಮಿಗೆ ಬಂದಿದ್ದೀನಿ. ಈ ಎಕ್ಸೆಲ್ ಅಕಾಡೆಮಿಕ್ಸಿಗೆ ಯಾಕಪ್ಪ ಬಂದಿದ್ದೀನಿ ಅಂದರೆ, ಯಾರೆಲ್ಲ ನೀಟು CET ಕೋಚಿಂಗ್ ಮಾಡಬೇಕು ಅಂತ ನೋಡ್ತಾ ಇದ್ರು, ಕೋಚಿಂಗ್ ಹೋಗಬೇಕು ಅಂತ ನೋಡ್ತಾ ಇದ್ರು, ಅಂಥವ್ರಿಗಾಗಿಯೇ ಈ ಎಕ್ಸೆಲ್ ಅಕಾಡೆಮಿಕ್ಸ್ ಅವರು ಕ್ರ್ಯಾಶ್ ಕೋರ್ಸ್ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದಾರೆ. 30 to 45 ಡೇಸಲ್ಲಿ ನಿಮಗೆ ಈ ಕೋಚಿಂಗ್ನ ಕೊಡ್ತಾ ಇದ್ದಾರೆ. ಸೊ ಯಾರೆಲ್ಲ ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರೋ ಅಂಥವ್ರಿಗೆ 30 to 45 ಡೇಸ್ ಒಳಗಡೆ ನಿಮಗೆ ನೀಟು CET ಕೋಚಿಂಗ್ನ ಕೊಡ್ತಾ ಇದ್ದಾರೆ. ಯಾವ ಥರ ಕೊಡ್ತಾರೆ, ಉಳ್ಕೊಳಕ್ಕೆ ವ್ಯವಸ್ಥೆ ಇದೆಯಾ, ಮತ್ತು ಎಷ್ಟು ದಿನದಲ್ಲಿ ಕೊಡ್ತಾರೆ, ಮತ್ತು ಸ್ಟಡಿ ಮೆಟೀರಿಯಲ್ಸ್ ಯಾವ ಥರ ಇರುತ್ತೆ, ಪ್ರತಿಯೊಂದು ಡೀಟೇಲ್ಸ್ನ ಶಿವಕುಮಾರ್ ಸರ್ ತಿಳಿಸ್ಕೊಡ್ತಾರೆ. ಒಳಗಡೆ ಹೋಗೋಣ. ಎಕ್ಸೆಲ್ ಅಕಾಡೆಮಿಕ್ಸ್ ಬಗ್ಗೆ ತುಂಬ ಜನಕ್ಕೆ ಗೊತ್ತಿರುತ್ತೆ. ಇಲ್ಲಿ ಓದಿ ಪಾಸಾಗಿರ್ತಕ್ಕಂಥ ವಿದ್ಯಾರ್ಥಿಗಳು ಬೇರೆ ಬೇರೆ ರಾಜ್ಯದಲ್ಲೆಲ್ಲ ಇದ್ದಾರೆ. ಬೇರೆ ಬೇರೆ ರಾಜ್ಯದಲ್ಲಿ ನುರಿತ ಅಧ್ಯಾಪಕರಿಂದ ಕೂಡ ಇವರು ಟೀಚಿಂಗ್ ಮಾಡಿಸ್ತಾರೆ ಅಂತ ಲೆಕ್ಚರ್ಸ್ನೆಲ್ಲ ಒಳಗೊಂಡಿದ್ದಾರೆ. ಹಾಸ್ಟೆಲ್ ವ್ಯವಸ್ಥೆ, ಊಟದ ವ್ಯವಸ್ಥೆ ಯಾವ ಥರ ಇದೆ, ಏನು ಪ್ರತಿಯೊಂದು ಡೀಟೇಲ್ಸ್ನ ಕಲೆಕ್ಟ್ ಮಾಡೋಣ. ಯಾರೆಲ್ಲ ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು ಅಂತ ಕನಸು ಕಾಣ್ತಾ ಇದ್ರು ಅಂಥವ್ರಿಗೆ ಇದೊಂಥರ ಎಕ್ಸೆಲ್ ಅಕಾಡೆಮಿ ದೊಡ್ಡ ಕಣಜ ಅಂತಲೇ ಹೇಳ್ಬೋದು. ಬನ್ನಿ, ಅದ್ರ ಬಗ್ಗೆ ನಾನು ಹೇಳೋದಕ್ಕಿಂತ ಅವ್ರ ಬಾಯಿಂದನೇ ಪ್ರತಿಯೊಂದು ಡೀಟೇಲ್ಸ್ನ ಕಲೆಕ್ಟ್ ಮಾಡೋಣ. ನಿಮ್ಮ ಮನಸ್ಸಲ್ಲಿ ನಿಮಗೇನು ಕ್ವಶನ್ಸ್ ಓಡ್ತಾ ಇರುತ್ತೋ ಅದಷ್ಟು ಕ್ವಶನ್ಸು ನಿಮ್ಮ ಪರವಾಗಿ ನಾನು ಕೇಳ್ತಾ ಹೋಗ್ತೀನಿ. ಬನ್ನಿ ಒಳಗಡೆ ಹೋಗೋಣ. ನಮಸ್ತೆ, ನಾನು ಶಿವಕುಮಾರ್, ಎಕ್ಸೆಲ್ ಅಕಾಡೆಮಿ ವೈಸ್ ಪ್ರೆಸಿಡೆಂಟ್. ನಮ್ಮ ಸಂಸ್ಥೆ ಎಕ್ಸೆಲ್ ಅಕಾಡೆಮಿಕ್ಸ್ 15 ವರ್ಷದಿಂದ ಅಂದರೆ ಒಂದೂವರೆ ದಶಕದಿಂದ ನಾವು ನೀಟ್ ಮತ್ತು CET JEE ಕೋಚಿಂಗ್ ಕೊಡ್ತಾ ಬರ್ತಾ ಇದ್ವಿ. ನಾವು ಇಲ್ಲಿವರೆಗೂ ಸಾವಿರಾರು ಮೆಡಿಕಲ್ ಸೀಟ್ನ ಕೊಟ್ಟಿದ್ವಿ, ಹಾಗೆ ಸಾವಿರಾರು ಇಂಜಿನಿಯರಿಂಗ್ ಸೀಟ್ನ ಕೊಡ್ತಾ ಬರ್ತಾ ಇದ್ವಿ. ಭಾರತದಲ್ಲಿ ಮತ್ತು ನಾವು ಕರ್ನಾಟಕದಲ್ಲಿ ಎಲ್ಲೇ ಮೆಡಿಕಲ್ ಕಾಲೇಜ್, ಇಂಜಿನಿಯರಿಂಗ್ ಕಾಲೇಜ್ ಹೋದರೂ ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮ ಒಂದು ಕೋಚಿಂಗ್ ಸೆಂಟರಿಂದ ತಗೊಂಡು ಸಕ್ಸಸ್ ಆಗಿ ಇರೋ ಒಂದು ಮಕ್ಕಳನ್ನ ಪ್ರಮಾಣ ಜಾಸ್ತಿ ಆಗಿರುತ್ತೆ. ಹಾಗೆ ನಮ್ಮ ಎಕ್ಸೆಲ್ ಅಂದರೆ ಮೆಡಿಕಲ್, ಮೆಡಿಕಲ್ ಅಂದರೆ ಎಕ್ಸೆಲ್ ಅನ್ನೋ ಒಂದು ಮಾತಿಗೆ ಹೆಗ್ಗಳಿಕೆಗೆ ನಾವು ಪಾತ್ರವಾಗಿದ್ದೇವೆ. ಶಿವಕುಮಾರ್ ಸರ್, ನಮ್ಮ ವೀಕ್ಷಕರ ಪರವಾಗಿ ಕೆಲವೊಂದು ಕ್ವಶನ್ಗಳಿದ್ದಾವೆ ಸರ್. ಆ ಕ್ವಶನ್ಗಳನ್ನ ಕೇಳ್ಬೋದಾ? ಕೇಳ್ಬೋದು ಸರ್. ಯಾಕಂದರೆ ಈ ಎಕ್ಸೆಲ್ ಅಕಾಡೆಮಿಲಿ ನೀವೇನು ಕ್ರ್ಯಾಶ್ ಕೋರ್ಸ್ ಅಂತ ಹೇಳ್ತಾ ಇದ್ದೀರೋ ಅದ್ರ ಪರವಾಗಿನೇ, ಅಂದರೆ ಅದ್ರ ರಿಲೇಟೆಡೇ ಕೆಲವು ಕ್ವಶನ್ ಕೇಳ್ತಾ ಇದ್ದೀನಿ. ಈಗ ಮೊದಲನೇ ಪ್ರಶ್ನೆ, ಕ್ರ್ಯಾಶ್ ಕೋರ್ಸ್ ಅಂದರೆ ಏನು, ಮತ್ತು ಯಾರ್ಯಾರಿಗೆ ಕೋಚಿಂಗ್ ಕೊಡ್ತೀರಾ, ಆ ಕೋರ್ಸ್ನ ದಿನ ಎಷ್ಟು ತೊಗೊತೀರಾ ಕೋಚಿಂಗ್ ಕೊಡೋದಕ್ಕೆ? ಕ್ರ್ಯಾಶ್ ಕೋರ್ಸ್ ಅಂದರೆ ಒಂದು ಶಾರ್ಟ್ ಟರ್ಮ್ ಕೋರ್ಸ್ ಅಂತ ಕರಿತೀವಿ ಸರ್. ಇದನ್ನು ಅಲ್ಪಾವಧಿ ಕೋರ್ಸ್ ಅಂತಲೂ ಕೂಡ ಕರಿತೀವಿ. ಈ ಕ್ರ್ಯಾಶ್ ಕೋರ್ಸ್ನ ನಾವು ಈಗ ಸೆಕೆಂಡ್ PUC ಯಾರು ಓದ್ತಾ ಇದ್ದಾರೆ ಅಂಥ ಮಕ್ಕಳಿಗೆ ನಾವು ಕೊಡ್ತೀವಿ. ಹಾಗೆ ಸೆಕೆಂಡ್ PUC ಕಂಪ್ಲೀಟ್ ಆಗಿರೋ ಮಕ್ಕಳಿಗೆ ನಾವು ಈ ಕ್ರ್ಯಾಶ್ ಕೋರ್ಸ್ನ ಕೊಡ್ತೀವಿ. ಈ ಕ್ರ್ಯಾಶ್ ಕೋರ್ಸು 30 ದಿನದಿಂದ 45 ದಿನ ಕ್ರ್ಯಾಶ್ ಕೋರ್ಸ್ ಇರುತ್ತೆ. ಮತ್ತು ಈ ಕ್ವಶನ್ಗೆ ಆನ್ಸರ್ ಆಯಿತು. ಮತ್ತು ಸೆಕೆಂಡ್ ಪ್ರಶ್ನೆ ನಾನು ಕೇಳೋದಾದರೆ, ಯಾವ್ಯಾವ ಕೋರ್ಸಿಗೆ ಕೋಚಿಂಗ್ ಕೊಡ್ತೀರಾ, ಮತ್ತು ಆ ಕೋರ್ಸ್ನ ಡ್ಯೂರೇಷನ್ ಎಷ್ಟು ಅಂತ ಕೇಳ್ಬೋದಾ? ನಮ್ಮಲ್ಲಿ ನೀಟ್ಗೆ ಕ್ರ್ಯಾಶ್ ಕೋರ್ಸ್ ಕೊಡ್ತೀವಿ, ಮತ್ತು CET ಕ್ರ್ಯಾಶ್ ಕೋರ್ಸ್ ಕೊಡ್ತೀವಿ. ನೀಟ್ಗೆ 45 ಡೇಸು ಅವ್ರಿಗೆ ಡ್ಯೂರೇಷನ್ ಇರುತ್ತೆ, ಮತ್ತು CETಗೆ 30 ಡೇಸ್ ಡ್ಯೂರೇಷನ್ ಇರುತ್ತೆ ಸರ್. ಮತ್ತು ಕೆಲವು ವಿದ್ಯಾರ್ಥಿಗಳು ನೀಟು CET ಎರಡೂ ಎಕ್ಸಾಮ್ ಬರೆದಿರ್ತಾರೆ. ಅಂಥ ಸ್ಟೂಡೆಂಟ್ಸ್ಗೆ ನೀವು ಯಾವ ರೀತಿ ಕ್ರ್ಯಾಶ್ ಕೋರ್ಸ್ನಲ್ಲಿ ಕೋಚಿಂಗ್ ಕೊಡ್ತೀರಾ? ಇದು ಸಾಧ್ಯನಾ? ಸಾಧ್ಯ ಸರ್. ಯಾಕೆಂದರೆ ಕೆಲವೊಂದು ವಿದ್ಯಾರ್ಥಿಗಳಾಗಲಿ, ತಂದೆ ತಾಯಿ ಆಗಲಿ, ಕೆಲವು ಮಕ್ಕಳಲ್ಲಿ ಏನು ಮನಸ್ಸಲ್ಲಿ ಏನಿರುತ್ತೆ ಅಂದರೆ ನೀಟ್ ಮತ್ತು CET ಎರಡೂ ಎಕ್ಸಾಮ್ ಬರೀಬೇಕು ಅಂತ ಅಂದ್ಕೊಂಡಿರ್ತಾರೆ. ಯಾಕೆಂದರೆ ನೀಟಲ್ಲಿ ಏನಾದರೂ ಆಗಲಿಲ್ಲ ಅಂದರೂ CETಲಿ ಆಗ್ಬೋದು ಅಂತ. ಅದಕ್ಕೆ ಏನು ಮಾಡ್ತೀವಿ, ನೀಟಲ್ಲಿ ಫಿಸಿಕ್ಸು, ಕೆಮಿಸ್ಟ್ರಿ ಮತ್ತು ಬಯಾಲಜಿ ಬರುತ್ತೆ, ಪ್ಲಸ್ ಮ್ಯಾಥಮೆಟಿಕ್ಸ್ನ ಅಡಿಷನಲ್ ಆಗಿ ಆ್ಯಡ್ ಮಾಡಿ ಕೊಟ್ಟಾಗ ಅವರು ನೀಟೂ ಬರೀಬೋದು ಮತ್ತು CETನೂ ಬರೀಬೋದು. ಇಲ್ಲೇನಾಗುತ್ತೆ, ನೀಟ್ ಲೆವೆಲಲ್ಲಿ ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿ ಮತ್ತು ಬಯಾಲಜಿ ಕೊಟ್ಟಾಗ ಅದು CETಗೆ ಡೆಡ್ ಈಸಿ ಆಗುತ್ತೆ. ಅದರಿಂದ ಮಕ್ಕಳಲ್ಲಿ ನೀಟು ಮತ್ತು CET ಎರಡೂ ಬರೀಬೋದು ಅನ್ನೋದಕ್ಕೋಸ್ಕರ ನಾವೇನು ಮಾಡಿದ್ವಿ, ನೀಟ್ ಮತ್ತು ಮ್ಯಾಥಮೆಟಿಕ್ಸ್ನ ಅಡಿಷನಲ್ ಆ್ಯಡ್ ಮಾಡಿ ಕೊಡ್ತಾ ಇದ್ದೀವಿ ಸರ್. ಸೂಪರ್. ಹಾಗೆ ಇನ್ನೊಂದು ಸ್ಟ್ರಾಂಗ್ ಪ್ರಶ್ನೆ ಅಂತಲೇ ಕೇಳ್ತಾ ಇದ್ದೀನಿ ಸರ್. ಇದು ನಿಮ್ಮ ಎಕ್ಸೆಲ್ ಅಕಾಡೆಮಿಕ್ಸ್ನಲ್ಲಿ ಈ ಕೋಚಿಂಗ್ ವ್ಯವಸ್ಥೆ ಅಂತಕ್ಕಂಥದ್ದು ಹೇಗಿರುತ್ತೆ ಅನ್ನೋದೇ ಒಂದು ಪ್ರಶ್ನೆ ಸರ್. ಹೌದು, ನಮ್ಮ ಎಕ್ಸೆಲ್ ಅಕಾಡೆಮಿ ಸಂಸ್ಥೆಯಲ್ಲಿ ಪ್ರತಿದಿನ 8 ಗಂಟೆಗೆ ಕೋಚಿಂಗ್ ಸ್ಟಾರ್ಟ್ ಆಗುತ್ತೆ. 8 ಗಂಟೆಯಿಂದ ಸಾಯಂಕಾಲ 4:15ವರೆಗೂ ಕೋಚಿಂಗ್ ಇರುತ್ತೆ. ಪ್ರತಿ ಸಬ್ಜೆಕ್ಟು ಅಂದರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಬಾಟ್ನಿ, ಝುವಾಲಜಿ ಪ್ರತಿ ಸಬ್ಜೆಕ್ಟು ಕೂಡ 90 ಮಿನಿಟ್ಸ್ ನಾವು ಪಾಠ ಮಾಡ್ತೀವಿ, ಮತ್ತು ಡೈಲಿ ಟೆಸ್ಟ್ನ ನಾವು ಕಂಡಕ್ಟ್ ಮಾಡ್ತೀವಿ. ಸೂಪರ್. ಹಾಗೆ ನೆಕ್ಸ್ಟ್ ಪ್ರಶ್ನೆ ಕೇಳೋದಾದರೆ ಸರ್, ಪ್ರತಿಯೊಬ್ಬರು ಬೇರೆ ಬೇರೆ ಊರುಗಳಿಂದ, ಬೇರೆ ಬೇರೆ ಜಿಲ್ಲೆಗಳಿಂದ, ಬೇರೆ ಬೇರೆ ರಾಜ್ಯದಿಂದ ಬರ್ತಾ ಇದ್ದಾರೆ. ಅಂಥವ್ರಿಗೆ ಹಾಸ್ಟೆಲ್ ವ್ಯವಸ್ಥೆ ಮತ್ತು ಊಟದ ವ್ಯವಸ್ಥೆ ಬೇಕೇ ಬೇಕು. ಅದು ಕೊಟ್ಟಿರ್ತೀರಾ ಅಂತ ನಮಗೂ ಗೊತ್ತು, ಬಟ್ ಅದೇ ಹೇಗಿರುತ್ತೆ ವ್ಯವಸ್ಥೆ ಅಂತ ಕೇಳ್ಬೋದಾ?
ನಮ್ಮ ಎಕ್ಸೆಲ್ ಅಕಾಡೆಮಿ ಸಂಸ್ಥೆಯಲ್ಲಿ ಹಾಸ್ಟೆಲ್ ವ್ಯವಸ್ಥೆ ತುಂಬ ಚೆನ್ನಾಗಿರುತ್ತೆ. ಹೇಗೆ ಅಂದರೆ ಒಂದೇ ಕಡೆ ಹಾಸ್ಟೆಲ್, ಒಂದೇ ಕಡೆ ಕೋಚಿಂಗ್ ಕೊಡ್ತೀವಿ ಸರ್. ಈಗ ದೂರದಲ್ಲಿ ಬರುವಂಥ ಮಕ್ಕಳಿಗೆ ನಾವೇನು ಮಾಡ್ತೀವಿ, ಒಂದೇ ಕಡೆ ಹಾಸ್ಟೆಲ್, ಒಂದೇ ಕಡೆ ಕೋಚಿಂಗ್ ಕೊಟ್ಟಾಗ ಅವರು ಎಲ್ಲೂ ಆಚೆ ಹೋಗೋ ಥರ ನಾವು ಇಡೋದಿಲ್ಲ. ಅವರಿಗೆ ಏಕಾಗ್ರತೆಯೂ ಚೆನ್ನಾಗಿರುತ್ತೆ ಮತ್ತು ಸೇಫ್ಟಿ ಸೆಕ್ಯೂರಿಟಿನೂ ಚೆನ್ನಾಗಿರುತ್ತೆ. ಬಾಯ್ಸ್ಗೆ ಸಪ್ರೇಟ್ ಇರುತ್ತೆ, ಗರ್ಲ್ಸ್ಗೆ ಸಪ್ರೇಟ್ ಇರುತ್ತೆ. ಅವ್ರಿಗೆ ಹಾಸ್ಟೆಲ್ ವ್ಯವಸ್ಥೆಯಲ್ಲಿದ್ದಾಗ ಬೆಳಗ್ಗೆ ಟಿಫನ್ನು ಮತ್ತು ಮಧ್ಯಾಹ್ನ ಊಟ, ಸ್ನ್ಯಾಕ್ಸು, ರಾತ್ರಿ ಊಟ ಇಷ್ಟು ನಾವು ಪ್ರೊವೈಡ್ ಮಾಡ್ತೀವಿ. ತುಂಬ ಅಚ್ಚುಕಟ್ಟಾಗಿ ವ್ಯವಸ್ಥೆನ ನಾವು ಮಾಡಿರ್ತೀವಿ ಸರ್ ಹಾಸ್ಟೆಲ್. ಈಗ ಯೂಶಲಾಗೆ ಊಟದ ವ್ಯವಸ್ಥೆ, ಹಾಸ್ಟೆಲ್ ವ್ಯವಸ್ಥೆ ಇರುತ್ತೆ ಅಂತ ಹೇಳಿದ್ರಿ, ಹೇಗಿರುತ್ತೆ ಅಂತ ಹೇಳಿದ್ರಿ. ಕೆಲವರು ಕಳಿಸ್ತಾರೆ, ಈ ಕೋಚಿಂಗ್ ಆದ ತಕ್ಷಣ ಹಾಸ್ಟೆಲಲ್ಲಿ ಹೋದ ತಕ್ಷಣ ನಾವು ಮಲಗ್ಬಿಡೋದು, ಊಟ ಮಾಡೋದು ಅಷ್ಟೇ ಅನ್ಕೊಂತಾ ಇರ್ತಾರೆ. ಅಲ್ಲೂ ಕೂಡ ಕೆಲವು ವಿದ್ಯಾರ್ಥಿಗಳು ಥಿಂಕ್ ಮಾಡ್ತಾ ಇರ್ತಾರೆ, ಡೌಟ್ ಕ್ಲಾರಿಫಿಕೇಶನ್ಗೆ ಮತ್ತೆ ಸ್ಟಡಿ ಅವರ್ಸ್ಗೆ ಏನಾದರೂ ಮಾಡಿದ್ದೀರಾ ಪ್ಲಾನ್ ಅಲ್ಲಿ ಅಂತ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಹೌದು, ಈ ಹಾಸ್ಟೆಲ್ ಇರೋ ಮಕ್ಕಳಿಗೆ ತುಂಬ ಬೆನಿಫಿಟ್ ಇದೆ. ಹೇಗೆ ಅಂದರೆ ಬೆಳಗ್ಗೆ ನಾನು ಆಗಲೇ ಹೇಳ್ದಂಗೆ ಬೆಳಗ್ಗೆ 8ರಿಂದ ಸಾಯಂಕಾಲ 4:30ವರೆಗೂ ಕೋಚಿಂಗ್ ಏನು ವ್ಯವಸ್ಥೆ ಇರುತ್ತೆ, ಆ ಕೋಚಿಂಗ್ ಆದಮೇಲೆ 4:15 ಮೇಲೆ ಹಾಫ್ ಆನ್ ಅವರ್ ಸ್ನ್ಯಾಕ್ಸ್ ಬ್ರೇಕ್ ಅಂತ ಕೊಡ್ತೀವಿ ಹಾಸ್ಟೆಲ್ ಇರೋ ಮಕ್ಕಳಿಗೆ. 5ರಿಂದ 8 ಪ್ರಾಕ್ಟೀಸ್ ಸೆಷನ್ ಆರ್ ಡೌಟ್ ಕ್ಲಾರಿಫಿಕೇಶನ್ ಮಾಡಿಕೊಡ್ತೀವಿ. ಹೇಗೆ ಅಂದರೆ ಬೆಳಗ್ಗೆ ಪಾಠ ಆಗಿರೋದ್ರಲ್ಲಿ ಅವ್ರಿಗೆ ಡೌಟ್ ಇರ್ಬೋದು, ಮತ್ತು ಅವ್ರಿಗೆ ಏನಾದರೂ ಆ ಕ್ಲಾಸ್ ರೂಮಲ್ಲಿ ಹೇಳೋಕ್ಕಾಗದೇ ಇರೋ ಒಂದು ಮನಸ್ಥಿತಿ ಇರ್ತಾರೆ ಮಕ್ಕಳು, ಕೆಲವೊಬ್ಬರು ಮಕ್ಕಳು ಹೇಳಲ್ಲ. ಅದನ್ನು ನಾವೇನು ಮಾಡ್ತೀವಿ, 5 to 8 ಪ್ರಾಕ್ಟೀಸ್ ಸೆಷನ್ ಮಾಡಿಸಿದಾಗ ಆ ಬೆಳಗ್ಗೆ ಏನು ಟೀಚಿಂಗ್ ಮಾಡಿರೋ ಫ್ಯಾಕಲ್ಟೀಸ್ ಇರ್ತಾರೆ ಅವರೇ ಖುದ್ದಾಗಿ ಇದ್ದು ಅವ್ರ ಮಕ್ಕಳ ಡೌಟ್ನ ಕ್ಲಾರಿಫೈ ಮಾಡಿಕೊಟ್ಟು ಹೋಗ್ತಾರೆ. ಆವಾಗ ಏನಾಗುತ್ತೆ, ಅವತ್ತಿನ ದಿನ ಅವತ್ತೇ ಪಾಠದ ಬಗ್ಗೆ ಡೌಟ್ ಇದ್ದರೆ ಕ್ಲಾರಿಫೈ ಮಾಡ್ಕೊಂಡಾಗ ಮಕ್ಕಳ ಮನಸ್ಥಿತಿ ಏನಾಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಆಗೇನಾಗುತ್ತೆ, ನೆಕ್ಸ್ಟ್ ಡೇಗೆ ಅವರು ಒಳ್ಳೆ ಪ್ರಿಪ್ರೇಷನ್ ಆಗಿ ಒಂದು ಸೆಲ್ಫ್ ಮೋಟಿವೇಟ್ ಆಗಿ ಅವರು ಕ್ಲಾಸ್ ರೂಮಲ್ಲಿ ಕೂತ್ಕೋತಾರೆ ಸರ್. ಅದರಿಂದ ಕ್ಲಾಸ್ ರೂಮಲ್ಲಿ ಅವ್ರಿಗೆ ಏನೇ ಡೌಟ್ಸ್ ಇದ್ರೂ ಕ್ಲಾರಿಫೈ ಮಾಡ್ಕೊಳ್ಳೋಕ್ಕೆ ನಾವು ಈ ಹಾಸ್ಟೆಲ್ ವ್ಯವಸ್ಥೆಯಲ್ಲಿ ಇದ್ದಾಗ ತುಂಬ ಅನುಕೂಲ ಆಗುತ್ತೆ ಮಕ್ಕಳಿಗೆ. ಸೂಪರ್. ಹಾಗೆ ನೆಕ್ಸ್ಟು ಸ್ಟಡಿ ಮೆಟೀರಿಯಲ್ಸ್ ಬಗ್ಗೆ ಕೇಳೋದಾದರೆ ಸರ್, ನಮ್ಮ ಸ್ಟಡಿ ಮೆಟೀರಿಯಲ್ ಒಂದು ತುಂಬ ವಿಶೇಷವಾಗಿರುತ್ತೆ. ಹೇಗೆ ಅಂದರೆ ಸ್ಟಡಿ ಮೆಟೀರಿಯಲ್ಲು ನೀವು ನೋಡ್ಬೋದು, ಇದು ನಮ್ಮ ಸ್ಟಡಿ ಮೆಟೀರಿಯಲ್ ಈಗ ರೆಡ್ಯೂಸ್ ಸಿಲೆಬಸ್ಸು ಸ್ಟಡಿ ಮೆಟೀರಿಯಲ್ ನಾವು ಕೊಡ್ತಾ ಇದ್ದೀವಿ. ಈ ಒಂದು ಸ್ಟಡಿ ಮೆಟೀರಿಯಲ್ಲಿ ಅವ್ರಿಗೆ ಥಿಯರಿ ಹೈಲೈಟ್ ಆಗಿರುತ್ತೆ ಮತ್ತು MCQs ಕ್ವಶನ್ಸು ಕೂಡ ಕೊಟ್ಟಿರ್ತೀವಿ. ಅಂದರೆ ಥಿಯರಿ ಫಸ್ಟು ಹೈಲೈಟ್ ಕೊಡ್ತೀವಿ. ಥಿಯರಿ ಏನು ಬರುತ್ತೆ ಅದನ್ನು ಹೈಲೈಟಾಗಿ ಕೊಟ್ಟಾಗ ಮಕ್ಕಳು ಅದನ್ನು ಕರೆಕ್ಟಾಗಿ ಥಿಯರಿನ ಓದ್ತಾರೆ. ಅದಾದಮೇಲೆ MCQs ಕ್ವಶನ್ನು ಅದರಲ್ಲಿ ನೀಟಿಗೆ ಬರುವಂಥದ್ದು, CETಗೆ ಬರುವಂಥ ಕ್ವಶನ್ಸ್ದೇ ಕೊಟ್ಟಿರ್ತೀವಿ, MCQs ಕ್ವಶನ್ ಕೊಟ್ಟಿರ್ತೀವಿ. ಅದಾದಮೇಲೆ ಕೀ ಆನ್ಸರ್ ಕೊಟ್ಟಿರ್ತೀವಿ. ಹಾಗಿದ್ದಾಗ ಮಕ್ಕಳಿಗೆ ಏನಾಗುತ್ತೆ, ಒಂದು ಸ್ಟಡಿ ಮೆಟೀರಿಯಲ್ ಒಂದು ಒಳ್ಳೆ ಅವ್ರಿಗೆ ಸಪೋರ್ಟಿಂಗ್ ಡಿವೈಸ್ ಆಗಿ ಇರುತ್ತೆ. ಅದಕ್ಕೆ ನಮ್ಮ ಎಕ್ಸೆಲ್ ಅಕಾಡೆಮಿ ಸಂಸ್ಥೆಯಲ್ಲಿ ಸ್ಟಡಿ ಮೆಟೀರಿಯಲ್ ತುಂಬ ಪ್ರಾಮುಖ್ಯತೆಯನ್ನು ಹೊಂದಿದೆ ಸರ್. ಓಕೆ ಸರ್, ಇನ್ನೂ ಒಂದು ಪ್ರಶ್ನೆ ಕೇಳಲೇಬೇಕು. ನೀವೇನು ಕ್ರ್ಯಾಶ್ ಕೋರ್ಸ್ ಅಂತ ಇದ್ದೀರೋ ಅದ್ರ ಮೇಲೆ ಇದು ವರ್ಷ ಪೂರ್ತಿ ಓದಿದ್ರು ಕೂಡ ಪಾಸ್ ಆಗದೇ ಇರೋ ಉದಾಹರಣೆ ಇದೆ, ಸೀಟ್ ಸಿಗದೇ ಇರೋ ಉದಾಹರಣೆ ಇದೆ. ಅಂಥದ್ರಲ್ಲಿ 30ರಿಂದ 45 ದಿನದಲ್ಲಿ ಸಕ್ಸಸ್ ಆಗಕ್ಕೆ ಹೇಗೆ ಸಾಧ್ಯ ಸರ್? ಸರ್, ಇದು ಒಳ್ಳೆ ಪ್ರಶ್ನೆನೇ. ಇದು ಎಲ್ಲ ಒಂದು ಪೋಷಕರಿಗೂ ಇದು ಕಾಡುವ ಪ್ರಶ್ನೆ. ಏನಂದರೆ ನನ್ನ ಮಗು, ಈಗ ನನ್ನ ಮಗಳು 35 ದಿನದಲ್ಲಿ 40 ದಿನದಲ್ಲಿ ಹೇಗೆ ಸಕ್ಸಸ್ ಆಗುತ್ತೆ, ನೀಟು CET ಕ್ರ್ಯಾಕ್ ಮಾಡೋಕ್ಕಾಗುತ್ತಾ ಅನ್ನೋ ಒಂದು ಗೊಂದಲ ಅವ್ರ ಮೈಂಡಲ್ಲಿರುತ್ತೆ. ಆದರೆ ಹೇಗೆ ನಮ್ಮ ಎಕ್ಸೆಲ್ ಅಕಾಡೆಮಿಲಿ ಮಾಡ್ತೀವಿ ಅಂದರೆ, ಪ್ರತಿ ಒಂದು ಎಕ್ಸಾಮಲ್ಲೂ ಕೂಡ ಅವ್ರಿಗೆ ಕಾನ್ಸೆಪ್ಟ್, ಅಂದರೆ ನೀಟ್ಗೆ ಕಾನ್ಸೆಪ್ಟು, CET ಕಾನ್ಸೆಪ್ಟೇ ನಾವು ಹೇಳ್ಕೊಡ್ತೀವಿ. ಇಲ್ಲಿ ನೀವು ನೋಡ್ಬೋದು, ಎಕ್ಸೆಲ್ ಅಕಾಡೆಮಿಯಿಂದ ನೀಟಿಗೆ ಬರೋ ಕಾನ್ಸೆಪ್ಟೇ ಹೇಳ್ಕೊಡ್ತೀವಿ ಅಂತ ಹೇಳಿದೆ. ಇದು ಅನ್ಲಾಕಿಂಗ್ ದಿ ಸೀಕ್ರೆಟ್ ಆಫ್ ನೀಟ್, ಈ ಬುಕ್ಕು ನಿಮಗೆ ಕಾಣಿಸ್ತಾ ಇರ್ಬೋದು. ಈ ಬುಕ್ ಹೇಗಿದೆ ಅಂದರೆ 2013ರಿಂದ 2023 ನೀಟಿಗೆ ಎಕ್ಸಾಮ್ ಪೇಪರ್ನ ನಾವು ಅನಾಲಿಸಿಸ್ ಮಾಡಿ ಯಾವ ಚಾಪ್ಟ್ರಲ್ಲಿ ಹೈಯೆಸ್ಟ್ ಕ್ವಶನ್ಸ್ ಬರುತ್ತೆ, ಯಾವ ಚಾಪ್ಟ್ರಿಂದ ಕ್ವಶನ್ಸ್ ಬರಲ್ಲ ಅನ್ನೋದನ್ನ ನಾವು ಇಲ್ಲಿ ಮಾರ್ಕ್ ಮಾಡಿದ್ದೀವಿ. ಇಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ, ಇಲ್ಲಿ ಆರೆಂಜ್, ಯೆಲ್ಲೋ, ಗ್ರೀನ್ ಎಲ್ಲ ಕಾಣಿಸ್ತಾ ಇದೆ. ಹೈಯೆಸ್ಟ್ ಕ್ವಶನ್ಸ್ ಎಲ್ಲಿಂದ ಬರುತ್ತೆ ಅಂತ ಗ್ರೀನಿಂದ ಬರುತ್ತೆ, ಮತ್ತು ಆರೆಂಜ್ ನೆಕ್ಸ್ಟು, ಅದಾದಮೇಲೆ ಯೆಲ್ಲೋ, ಅದಾದಮೇಲೆ ವೈಟ್ ಅಂತ ಇದೆ. ಇಲ್ಲಿ ಏನಾಗುತ್ತೆ ಅಂದರೆ ಮಕ್ಕಳಿಗೆ ಅನ್ವಾಂಟೆಡ್ ಚಾಪ್ಟರ್ನ ನಾವು ಓದಿಸೋದಿಲ್ಲ. ಪ್ರತಿ ಚಾಪ್ಟರ್ನಿಂದ ಏನೇನು ನೀಟಿಗೆ ಬರುತ್ತೆ ಅದು ನಮ್ಗೆ ಗೊತ್ತಿರೋದ್ರಿಂದ ಶಾರ್ಟ್ ಟೈಮಲ್ಲಿ, ಕಡಿಮೆ ಅವಧಿಯಲ್ಲಿ ಮಕ್ಕಳಿಗೆ ನಾವು ಅನ್ವಾಂಟೆಡ್ ಚಾಪ್ಟರ್ನ ಬಿಟ್ಟು ನೀಟಿಗೆ ಬರುವಂಥದ್ದು, CETಗೆ ಬರುವಂಥ ಕಾನ್ಸೆಪ್ಟನ್ನ ನಾವು ಹೇಳ್ಕೊಟ್ಟಾಗ 35 ದಿನದಲ್ಲೇ ಅವರ ಸಕ್ಸಸ್ ರೇಟ್ ಜಾಸ್ತಿ ಆಗುತ್ತೆ. ಜೊತೆಗೆ ಪ್ರತಿ ಒಂದು ಡೈಲಿ ಕೂಡ ಅವ್ರಿಗೆ ಡೈಲಿ ಟೆಸ್ಟ್ನ ನಾವು ಕಂಡಕ್ಟ್ ಮಾಡ್ತೀವಿ. ಈ ಡೈಲಿ ಟೆಸ್ಟ್ ಹೇಗಿರುತ್ತೆ ಅಂದರೆ, ಎಸ್ಟರ್ಡೇ ಪಾಠ ಆಗಿರುತ್ತೆ, ಇವತ್ತು ಅದರ ಬಗ್ಗೆ ಟೆಸ್ಟ್ ಕೊಡ್ತೀವಿ. ಫಿಸಿಕ್ಸ್, ಕೆಮಿಸ್ಟ್ರಿ ಮತ್ತು ಬಯಾಲಜಿ, ಮ್ಯಾಥಮೆಟಿಕ್ಸ್ ಏನಿದೆ ಅದನ್ನ ಟೆಸ್ಟ್ ಕೊಡ್ತೀವಿ. ಆಗ ಟೆಸ್ಟ್ ಕೊಟ್ಟಾಗ ಎಸ್ಟರ್ಡೇ ಪಾಠ ಆಗಿರೋದ್ರ ಬಗ್ಗೆ ಮಕ್ಕಳು ಜಾಗರೂಕತೆಯಾಗಿ ಅವ್ರು ಏನು ಮಾಡ್ತಾರೆ, ಅವರು ಓದ್ಕೊಂಡು ನೆಕ್ಸ್ಟ್ ಡೇ ಟೆಸ್ಟ್ ಬರೀತಾರೆ. ಈ ಟೆಸ್ಟ್ ಬರೆಯೋದ್ರಿಂದ ಏನಾಗುತ್ತೆ, ಕಾನ್ಫಿಡೆನ್ಸ್ ಲೆವೆಲ್ ಬೂಸ್ಟ್ ಆಗುತ್ತೆ. ಮತ್ತು ನೀಟಿಗೆ ಬರೋ ಕ್ವಶನ್ಸು, CETಗೆ ಬರೋ ಕ್ವಶನ್ಸು ಅಲ್ಲೇ ಪ್ರಾಕ್ಟೀಸ್ ಮಾಡ್ತಾ ಹೋಗ್ತಾರೆ. ಇದನ್ನೆಲ್ಲ ಮಾಡಿಕೊಂಡು ನೆಕ್ಸ್ಟ್ ಲಾಸ್ಟಲ್ಲಿ ನಾವೇನು ಮಾಡ್ತೀವಿ, ಯೂನಿಟ್ ಟೆಸ್ಟ್ ಅಂತ ಕೊಡ್ತೀವಿ. ಕೆಲವೊಂದು ಚಾಪ್ಟರ್ಸ್ನ ನಾವು ಯೂನಿಟ್ ಮಾಡಿ ಯೂನಿಟ್ ಟೆಸ್ಟ್ ಅಂತ ಕೊಟ್ಟಾಗ ಅಲ್ಲೂ ಪ್ರಿಪ್ರೇಷನ್ ಚೆನ್ನಾಗಾಗುತ್ತೆ. ಲಾಸ್ಟಲ್ಲಿ ಗ್ರ್ಯಾಂಡ್ ಟೆಸ್ಟ್ ಅಂತ ಕೊಡ್ತೀವಿ.
ಈ ಗ್ರ್ಯಾಂಡ್ ಟೆಸ್ಟು ಈಕ್ವಲ್ ನೀಟ್ ಎಕ್ಸಾಮ್ ಮತ್ತು CET ಎಕ್ಸಾಮ್ ಥರ ಇರುತ್ತೆ. ಈ ಮಾದರಿ ಎಕ್ಸಾಮ್ ನಾವು ಯಾಕೆ ಕೊಡ್ತೀವಿ ಅಂದರೆ, ಮಕ್ಕಳು ಇಲ್ಲಿವರೆಗೂ ಏನು ಕೋಚಿಂಗ್ ತೊಗೊಂಡಿರ್ತಾರೆ 1 ಮಂತ್ ಮತ್ತು ಒಂದು 45 ಡೇಸ್ ಏನು ತೊಗೊಂಡಿರ್ತಾರೆ, ನಾನು ಎಲ್ಲಿಗೆ ಬಂದು ಲ್ಯಾಂಡ್ ಆಗ್ತೀನಿ, ಯಾವ ಚಾಪ್ಟ್ರಲ್ಲಿ ವೀಕ್ ಇದ್ದೀನಿ, ಮತ್ತು ನಾನು ಪ್ರಾಕ್ಟೀಸ್ ಮಾಡಬೇಕು, ನನ್ನ ವೀಕ್ ಎಲ್ಲಿದೆ ಅನ್ನೋದನ್ನೆಲ್ಲ ಮಕ್ಕಳಿಗೆ ಅವ್ರಿಗೆ ಗೊತ್ತಾಗುತ್ತೆ ಆ ಒಂದು ಗ್ರ್ಯಾಂಡ್ ಟೆಸ್ಟಲ್ಲಿ. ಆಗ ಮಕ್ಕಳು ಪ್ರಿಪ್ರೇಷನ್ ಚೆನ್ನಾಗಿ ಆಗಿದೆ ಅಂತಂದರೆ ಖುಷಿಯಾಗಿ ನೆಕ್ಸ್ಟ್ ಎಕ್ಸಾಮ್ಗೆ ಅವರು ಭಯ ಇಲ್ಲದೇ ಮೇಯ್ನ್ ಎಕ್ಸಾಮ್ನ ಬರೀತಾರೆ. ಆವಾಗ ಸಕ್ಸಸ್ ರೇಟ್ ಜಾಸ್ತಿ ಸಿಗುತ್ತೆ ಸರ್. ಇದಕ್ಕೆ ನಾವು 35 ಡೇಸ್ 40 ಡೇಸಲ್ಲಿ ಮಕ್ಕಳು ಅಚೀವ್ ಮಾಡೋಕ್ಕೆ ಖಂಡಿತ ನಮ್ಮ ಕಾನ್ಸೆಪ್ಟು ಚೆನ್ನಾಗಿ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿ ನಾವು ಹೇಳಿಕೊಟ್ಟು ಸಕ್ಸಸ್ ಅಂತೂ ಸಿಗುತ್ತೆ ಸರ್. ಓಕೆ, 30 to 45 ಡೇಸಲ್ಲಿ ಸಕ್ಸಸ್ ಆಗೋಕ್ಕೆ ಹೇಗೆ ಸಾಧ್ಯ ಅಂತ ಕೇಳಿದ್ರೆ ಪ್ರತಿಯೊಂದು ಪರಿಪೂರ್ಣವಾಗಿ ಎಕ್ಸ್ಪ್ಲೇನ್ ಮಾಡಿದ್ರಿ. ಇದಾದ ನಂತರ ಎಲ್ಲ ಸ್ಟೂಡೆಂಟ್ಸು ಬರ್ತಾರೆ, ಎಲ್ಲ ಅಡ್ಮಿಷನ್ ಆಗ್ತಾರೆ, ಎಲ್ಲ ಮಾಡ್ತಾರೆ. ಅದನ್ನು ಹೊರತಾಗಿ ಮೆರಿಟ್ ಸ್ಟೂಡೆಂಟ್ಸ್ ಅಂತ ಇರ್ತಾರೆ ಸರ್. ಎಲ್ಲ ಎಜುಕೇಷನ್ ಸಿಸ್ಟಮ್ಗಳು ಟಾರ್ಗೆಟ್ ಅವರಾಗಿರ್ತಾರೆ. ಅಂಥವ್ರಿಗೆ ನಿಮ್ಮಲ್ಲಿ ಸ್ಕಾಲರ್ಶಿಪ್ ಇದೆಯಾ, ಮತ್ತು ಆಮೇಲೆ ಹೇಳ್ತಕ್ಕಂಥ ಫೀಸಲ್ಲಿ ಕನ್ಸೆಷನ್ ಏನಾದರೂ ಇರುತ್ತಾ ಎಕ್ಸೆಲ್ ಅಕಾಡೆಮಿಲಿ? ಸರ್ ಖಂಡಿತ ಇರುತ್ತೆ. ಯಾರು ಮೆರಿಟೋರಿಯಸ್ ಮಕ್ಕಳಿರ್ತಾರೆ ಅಂಥ ಮಕ್ಕಳಿಗೆ ನಾವು ಫೀಸಸಲ್ಲಿ ರಿಯಾಯಿತಿ ಕೊಡ್ತೀವಿ. ಜೊತೆಗೆ ಸಿಂಗಲ್ ಪೇರೆಂಟ್ಸು ಮಕ್ಕಳಿದ್ದಾರೆ ಅಂಥ ಮಕ್ಕಳಿಗೂ ಕೂಡ ಫೀಸಸಲ್ಲಿ ರಿಯಾಯಿತಿ ಇರುತ್ತೆ. ಮತ್ತು ಯೂನಿಫಾರ್ಮ್ ಸರ್ವಿಸ್ ಯಾರೇ ಇದ್ದಾರೆ ಅಂಥ ಮಕ್ಕಳಿಗೂ ಕೂಡ ನಾವು ಫೀಸಲ್ಲಿ ರಿಯಾಯಿತಿ ಕೊಡ್ತೀವಿ ಸರ್. ಪಕ್ಕ ಸರ್, ಏನು ವರಿ ಮಾಡೋ ಅವಶ್ಯಕತೆ ಏನಿಲ್ಲ ಸರ್. ಓಕೆ, ಅದಾದ ನಂತರ ಸರ್ ನಿಮ್ಮ ಎಕ್ಸೆಲ್ ಅಕಾಡೆಮಿಲಿ ಕ್ರಾಶ್ ಕೋರ್ಸ್ ಏನು ಮಾಡ್ತಾ ಇದ್ರು, ಅದಕ್ಕೇನು ಲಿಮಿಟೆಡ್ ಸೀಟ್ಸ್ ಅಂತನಾ ಅಥವಾ ಏನಾದರೂ ಮುಂಚಿತವಾಗಿ ರಿಜಿಸ್ಟ್ರೇಷನ್ ಏನಾದರೂ ಮಾಡ್ಕೋಬೇಕಾ? ಸರ್ ಇದು ಲಿಮಿಟೆಡ್ ಸೀಟೇ ಇರುತ್ತೆ. ಯಾಕೆಂದರೆ ನಾವು ಹಾಸ್ಟೆಲ್ ವ್ಯವಸ್ಥೆ ಲಿಮಿಟಾಗಿ ಇರುತ್ತೆ. ಒಂದು ಬಿಲ್ಡಿಂಗಲ್ಲಿ ಎಷ್ಟು ಕೆಪಾಸಿಟಿ ಅಂತ ಇರುತ್ತೆ, ಅಷ್ಟು ಕೆಪಾಸಿಟಿಗೆ ಮಾತ್ರ ಅಕಾಮಿಡೇಷನ್ ಕೊಡೋಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ಯಾರು ಮುಂಚಿತವಾಗಿ ಹಾಸ್ಟೆಲ್ ಬೇಕು ಅನ್ನೋರು, ಯಾಕೆಂದರೆ ಹಾಸ್ಟೆಲ್ ಇದ್ದಾಗ ಬೆನಿಫಿಟ್ ನಾನು ಆಗಲೇ ಹೇಳಿದೆ, ಬೆನಿಫಿಟ್ ಜಾಸ್ತಿ ಇರುತ್ತೆ. ಪ್ರಾಕ್ಟೀಸ್ ಸೆಷನ್ ಮಾಡ್ಕೋಬೋದು, ಮತ್ತು ಅವ್ರ ಡೌಟ್ ಕ್ಲಾರಿಫಿಕೇಷನ್ಸು ಪ್ರತಿದಿನವೂ ಕೂಡ ಅವರು ಒಂದೇ ಬಿಲ್ಡಿಂಗಲ್ಲಿ ಇದ್ದಾಗ ಅವ್ರು ಜಾಸ್ತಿ ಒಂದು ಪ್ರಾಕ್ಟೀಸ್ ಸೆಷನ್ಗೆ ಯೂಸ್ ಆಗುತ್ತೆ ಅಂತಲೇ ಹಾಸ್ಟೆಲ್ಗೆ ಜಾಸ್ತಿ ಬರ್ತಾರೆ ಮಕ್ಕಳು. ಅದಕ್ಕೋಸ್ಕರ ಹಾಸ್ಟೆಲ್ ಬುಕ್ಕಿಂಗ್ಗೆ ತುಂಬ ನೀವು ಮುಂಚಿತವಾಗಿ ಮಾಡ್ಕೋಬೇಕಾಗತ್ತೆ. ಮುಂಚಿತವಾಗಿ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ, ನಿಮಗೆ ಫೀಸಸಲ್ಲೂ ಕಡಿಮೆ ಆಗ್ಬೋದು. ಜೊತೆಗೆ ನಿಮಗೆ ಒಂದು ಸೀಟ್ ಅಲಾಟ್ಮೆಂಟ್ ಬೇಗ ಮಾಡಿಕೊಟ್ಟಾಗ ನಿಮಗೆ ಹಾಸ್ಟೆಲ್ ವ್ಯವಸ್ಥೆ ಸಿಗುತ್ತೆ ಸರ್. ಈಗ ವರ್ಷ ಪೂರ್ತಿ ಓದಿದ್ರು ಕೂಡ ಪಾಸ್ ಆಗೋದು ಕಷ್ಟ, ಅಂಥದ್ರಲ್ಲಿ 30 to 45 ಡೇಸಲ್ಲಿ ನಾವು ಸಕ್ಸಸ್ ಆಗ್ಬೋದು ಈ ಎಕ್ಸೆಲ್ ಅಕಾಡೆಮಿ ಮುಖಾಂತರ ಅಂತ ಅಂದರೆ ಎಲ್ರಿಗೂ ಒಂದು ಕಾತ್ರದಿಂದ ಕಾಯ್ತಾ ಇರ್ತಾರೆ, ಯಾವಾಗಪ್ಪ ಸ್ಟಾರ್ಟ್ ಆಗುತ್ತೆ ಅಂತ. ಯಾವಾಗ ಸ್ಟಾರ್ಟ್ ಆಗುತ್ತೆ ಸರ್ ಇದು? ಸರ್ ಮಾರ್ಚ್ 20ನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ. ಅಂದರೆ ಬೋರ್ಡ್ ಎಕ್ಸಾಮ್, ಸೆಕೆಂಡ್ PUC ಬೋರ್ಡ್ ಎಕ್ಸಾಮ್ ಆಗಿ ನೆಕ್ಸ್ಟ್ ಡೇನೇ ಸ್ಟಾರ್ಟ್ ಮಾಡ್ತೀವಿ. ಮಾರ್ಚ್ 20th ಸ್ಟಾರ್ಟ್ ಆಗುತ್ತೆ ನಮ್ಮ ಕೋರ್ಸ್. 2025 ಮಾರ್ಚ್ 20 ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ನೀಟ್ ಆಗಲಿ CET ಆಗಲಿ ಅಲ್ಲಿಂದನೇ ಸ್ಟಾರ್ಟ್ ಮಾಡ್ತೀವಿ ಸರ್. ಓಕೆ, ಆಲ್ಮೋಸ್ಟ್ ಸುಮಾರು ಕ್ವಶನ್ಗಳನ್ನ ಕ್ಲಾರಿಫಿಕೇಶನ್ ಕೊಟ್ಟಿದ್ದೀರಿ ಸರ್. ಅದನ್ನು ಹೊರತಾಗಿ ಕೂಡ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ಗೆ ಆ ವಿದ್ಯಾರ್ಥಿಗಳಾಗಿರ್ಬೋದು, ಪೋಷಕರಾಗಿರ್ಬೋದು ಕಾಲ್ ಮಾಡ್ತಾರೆ. ಪ್ರತಿಯೊಂದು ಕ್ಲಾರಿಫಿಕೇಶನ್ ಕೊಡಿ, ಪ್ರತಿಯೊಂದು ಡೀಟೇಲ್ಸ್ಗೂ ಆನ್ಸರ್ ಮಾಡಿ, ಹೇಳಿರೋದು ಏನು ಹೇಳಿದಿರೋ ಅದೇ ಥರ ನಡ್ಕೊಳ್ಳಿ ನಿಮ್ಮ ಎಕ್ಸೆಲ್ ಅಕಾಡೆಮಿಕ್ಸು. ಇದೆಲ್ಲ ಹೊರತಾಗಿ ಒಂದು ಕೊನೆ ಪ್ರಶ್ನೆ ಕೇಳೋದಕ್ಕೆ ಇಷ್ಟಪಡ್ತೀನಿ ಸರ್. ನಮ್ಮ ವಾಹಿನಿ ಮುಖಾಂತರ ಪೋಷಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಇದನ್ನೆಲ್ಲ ವಿಡಿಯೋ ನೋಡಿರ್ತಾರೆ, ಅವ್ರ ಮಕ್ಕಳನ್ನ ಅಡ್ಮಿಷನ್ ಮಾಡಿಸ್ಬೇಕು, ನಾನು ಅಡ್ಮಿಷನ್ ಆಗಬೇಕು, ನಮ್ಮ ಸಿಸ್ಟರ್ನ ಅಡ್ಮಿಷನ್ ಮಾಡಬೇಕು, ಇದೆಲ್ಲ ಇರುತ್ತೆ ನೋಡ್ತಕ್ಕಂಥವ್ರಿಗೆ. ಟೋಟಲಿ ಅಂಥವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಸರ್ ನಾನು ಪೋಷಕರಲ್ಲಿ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ನಮ್ಮ ಪೋಷಕರು ಮಕ್ಕಳು ಚಿಕ್ಕವರಾಗಿದ್ದಾಗ ಅವಾಗಿಂದನೇ ಅವ್ರ ಕನಸನ್ನ ಇಟ್ಕೊಂಡಿರ್ತಾರೆ. ನನ್ನ ಮಗ ಡಾಕ್ಟರ್ ಆಗಬೇಕು, ನನ್ನ ಮಗ ಇಂಜಿನಿಯರ್ ಆಗಬೇಕು ಅನ್ನೋ ಕನಸು ಇಟ್ಕೊಂಡಿರ್ತಾರೆ ಪೋಷಕರು. ಮತ್ತು ಆ ಕನಸು ನನಸಾಗೋದು ಯಾವಾಗ? ನೀಟ್ ಎಕ್ಸಾಮ್ನಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ಬಂದು ಅವರು ಕ್ವಾಲಿಫೈ ಆಗಿದಾಗ. ಮತ್ತು ಅವ್ರಿಗೆ ಕನಸು ನನಸಾಗಬೇಕಾದ್ರೆ ಅವರು ಒಂದು ಫಸ್ಟ್ ಸ್ಟ್ಯಾಂಡರ್ಡಿಂದ ಅಪ್ ಟು ಸೆಕೆಂಡ್ PUCವರೆಗೂ ಏನು ಓದಿಸಿದ್ದಾರೆ ಅದಕ್ಕಿಂತ ಹೈಯೆಸ್ಟು ಅವ್ರ ಎಫರ್ಟು ಈ ಒಂದು ನೀಟ್ ಎಕ್ಸಾಮ್ಗೆ ಹಾಕಬೇಕಾಗತ್ತೆ. ಅದಕ್ಕೋಸ್ಕರ ನೆಗ್ಲೆಕ್ಟ್ ಮಾಡದೆ ಈ ಕನಸು ನನಸಾಗಬೇಕಾದ್ರೆ ನೀವು ಕೋಚಿಂಗ್ ಅವಶ್ಯಕತೆ ಇರುತ್ತೆ. ಯಾಕೆಂದರೆ ಮಕ್ಕಳು ಒಂದು 50% ಅವ್ರ ಕ್ಯಾಲಿಬರ್ ಇದ್ದಾರೆ ಅಂದರೆ ಇನ್ನು ಅವ್ರಿಗೆ ಇನ್ನೊಂದು 80% ರೀಚ್ ಆಗಬೇಕು ಅಂದರೆ ಈ ಕೋಚಿಂಗ್ ಅವಶ್ಯಕತೆ ಇರುತ್ತೆ. ಈ ಶಾರ್ಟ್ ಟರ್ಮ್ ಅವ್ರಿಗೆ ಅವಶ್ಯಕತೆ ಇರುತ್ತೆ. ಯಾಕೆ ಅಂದರೆ ಅವ್ರಿಗೆ ಪ್ರಾಕ್ಟೀಸ್ ಬೇಕಾಗುತ್ತೆ, ಗೈಡ್ಲೈನ್ಸ್ ಬೇಕಾಗುತ್ತೆ, ಮತ್ತು ಅವ್ರಿಗೆ ಟೈಮ್ ಮ್ಯಾನೇಜ್ಮೆಂಟ್ ಅಂತ ಬೇಕಾಗುತ್ತೆ ಎಕ್ಸಾಮ್ಗೆ. ಇದೆಲ್ಲ ನಮ್ಮ ಕಡೆಯಿಂದ ಸಿಗುತ್ತೆ. ಅದಕ್ಕೋಸ್ಕರ ನೆಗ್ಲೆಕ್ಟ್ ಮಾಡದೆ ನಮ್ಮ ಸಂಸ್ಥೆಗೆ ನೀವು ಕ್ರ್ಯಾಶ್ ಕೋರ್ಸ್ ಸೇರಿಸಿದಾಗ ನೀವು ಅಂದ್ಕೊಂಡಿರೋ ಮಗು ಚಿಕ್ಕವರಿದ್ದಾಗಿದ್ದಾಗ ನಿಮ್ಮ ಕನಸು ಏನಿರುತ್ತೋ ಆ ಕನಸನ್ನು ನನಸು ಮಾಡೋಕ್ಕೆ ನಾವು ಕೂಡ ಕೈ ಜೋಡಿಸ್ತೀವಿ ಸರ್. ಹಾಗೆ ಸ್ಟೂಡೆಂಟ್ಸ್ ಅಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ತಂದೆ ತಾಯಿ ಕನಸು ಅನ್ನೋದು ಅವ್ರಿಗೆ ಮಕ್ಳಿಗೆ ಗೊತ್ತಿರುತ್ತೆ. ಆ ಕನಸನ್ನ ನನಸು ಮಾಡೋದೇ ಮಕ್ಕಳು. ಅದನ್ನು ನೀವು ಸ್ಟೂಡೆಂಟ್ ಆಗಿ ತಂದೆ ತಾಯಿ ಕನಸನ್ನು ನನಸು ಮಾಡೋ ಒಂದು ಹಾದಿಲಿ ಸಾಗಬೇಕಾಗತ್ತೆ. ಅವರ ಕನಸನ್ನು ನನಸು ಮಾಡಬೇಕಂದ್ರೆ ನೀವು ಹಠ ಛಲ ಇಟ್ಕೊಂಡು ನೀವು ಬಂದರೆ ಖಂಡಿತ ನಿಮ್ಮ ಕೈಲಿ ಆಗುತ್ತೆ ಅನ್ನೋದು ಪಾಸಿಟಿವ್ ಆಗಿತ್ತು ಅಂದರೆ ಖಂಡಿತ ಈ ಸತಿನೇ ನೀವು ಮೆಡಿಕಲ್ ಸೀಟ್ನ ಮಾಡ್ಬೋದು ಅಂತ ಒಂದು ಛಲ ಇಟ್ಕೊಂಡು ನೀವು ಬರಬೇಕಾಗತ್ತೆ. ಸೊ ಬಂದರೆ ಖಂಡಿತ ನಮ್ಮ ಫ್ಯಾಕಲ್ಟೀಸು, ನಮ್ಮ ಸಂಸ್ಥೆ ನಿಮ್ಮ ಜೊತೆ ಇದ್ದು ನಿಮ್ಮನ್ನ ರ್ಯಾಂಕ್ ತೆಗೆಸಿ ಕಳ್ಸೋಕ್ಕೆ ನಾವು ರೆಡಿ ಇರ್ತೀವಿ. ಸರ್ ಥ್ಯಾಂಕ್ ಯು ಸೋ ಮಚ್.
ಪ್ರತಿಯೊಂದು ಡೀಟೇಲ್ಸ್ನ ಕೊಟ್ಟರೆ. ಈಗ ಎಕ್ಸೆಲ್ ಅಕಾಡೆಮಿ ಎಲ್ಲಿ ಬರಬೇಕು ಸರ್, ಎಲ್ಲಿ ಬರುತ್ತೆ ನಿಮ್ಮ ಅಕಾಡೆಮಿ? ನಮ್ಮ ಎಕ್ಸೆಲ್ ಅಕಾಡೆಮಿ ಸಂಸ್ಥೆ ಯಲಹಂಕ ಬೆಂಗಳೂರಲ್ಲಿದೆ. ಸೊ ಸಂಸ್ಥೆ ಹತ್ರ ಬಂದಾದರೂ ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬೋದು, ಇಲ್ಲ ಥ್ರೂ ಆನ್ಲೈನ್ ಮುಖಾಂತರದ್ರು ಮಾಡ್ಕೋಬೋದು. ಹೆಚ್ಚಿನ ವಿವರಕ್ಕೆ ನೀವು ನಮ್ಮ ಸಂಸ್ಥೆಯ ಕಾಂಟ್ಯಾಕ್ಟ್ ನಂಬರ್ಗೆ ಇದು ಮಾಡಿದ್ರೆ ಅಲ್ಲಿನ ಹೆಚ್ಚಿನ ವಿವರ ಸಿಗುತ್ತೆ, ನಿಮಗೆ ರಿಜಿಸ್ಟ್ರೇಷನ್ ತೊಗೋಬೋದು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್. ನಮಸ್ತೆ.